ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯು ಆಯುರ್ವೇದ ಸಂಸ್ಥಾಪಕ. ನಿಮಗೆ ಮಕ್ಕಳಾಗತ್ತಿಲ್ವೇ? ಹಾಗಿದ್ದಾಗೆ ತಾವು ನೋಡಿರ್ಬೋದು, ಎಷ್ಟೊಂದು ಜನ ಏನೆಲ್ಲ ಪ್ರಯತ್ನಗಳು ಪಡ್ತಾರೆ, ಏನೆಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ, ಎಷ್ಟೆಲ್ಲ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ, ಏನೆಲ್ಲ ಆಸ್ಪತ್ರೆಗಳಿಗೆಲ್ಲ ಓಡಾಡ್ತಾರೆ, IVF ಮಾಡ್ತಾರೆ, IUI ಆಗುತ್ತೆ, IVF ಮಾಡ್ತಾರೆ, ಏನೆಲ್ಲ ಮಾಡಿದರೂ ಕೂಡ ತಾವು ನೋಡಿರ್ಬೋದು ಸಕ್ಸಸ್ ರೇಟು ತುಂಬ ಕಡಿಮೆ ಆಗಿಬಿಟ್ಟು ಎಷ್ಟೊಂದು ಜನಕ್ಕೆ ಮಕ್ಕಳೇ ಆಗ್ತಾಯಿಲ್ಲ. ಇಷ್ಟೆಲ್ಲ IVF ಸೆಂಟ್ರ್ ಇದ್ದರೂ ಕೂಡ ಮಕ್ಕಳು ಮಾತ್ರ ಆಗೋದು ತುಂಬಾ ಕಷ್ಟಪಡ್ತಾ ಇರ್ತಕ್ಕಂಥದ್ದು ನಾವು ಈ ದಂಪತಿಗಳಲ್ಲಿ ನೋಡ್ತಾ ಇರ್ತೀವಿ. ಯಾಕೆ, ಅದು ಏನು, ಹೇಗಾಗುತ್ತೆ, ಯಾಕಾಗುತ್ತೆ, ಅದರಲ್ಲೆಲ್ಲ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ತಾವು ನೋಡಿರ್ಬೋದು, ಈಗ ಹೆಣ್ಮಕ್ಕಳಲ್ಲಿ ಏನಾದರೂ ಆ ಪ್ರಾಬ್ಲಮ್ ಆಯಿತು ಅಂದರೆ ಲೋ AMH ಇದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಪ್ರಾಬ್ಲಮ್ ಇದೆ, ಪೀರಿಯಡ್ ಸರಿ ಆಗ್ತಾಯಿಲ್ಲ, PCOD ಇದೆ, ಒಬೆಸಿಟಿ, ತುಂಬ ದಪ್ಪ ಇದ್ದಾರೆ, ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ ಆಗ್ತಾಯಿದೆ, ಅಂದರೆ FSH, LH, ಪ್ರೊಲ್ಯಾಕ್ಟಿನ್ ಇವೆಲ್ಲ ಡಿಫ್ರೆನ್ಸ್ ಆಗ್ತಾಯಿದೆ ಅಂತ ಫೀಮೇಲಲ್ಲಿ ಹೇಳ್ತಾರೆ. ಇನ್ನು ಗಂಡು ಮಕ್ಕಳಲ್ಲಿ ಬಂತು ಅಂತಂದರೆ ತಾವು ನೋಡಿರ್ಬೋದು, ಅಲ್ಲೂ ಕೂಡ ಒಬೆಸಿಟಿ ಇರುತ್ತೆ, ಡಯಾಬಿಟೀಸ್ ಇರ್ಬೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಪ್ರಿಮ್ಯಾಚುರ್ ಇಜಾಕ್ಯುಲೇಷನ್ ಇರ್ಬೋದು, ಅಥವಾ ಸ್ಪರ್ಮ್ ಟೆಸ್ಟ್ ಮಾಡೋಕ್ಕೆ ಹೋದಾಗೆ 0 ಕೌಂಟ್ ಇರುತ್ತೆ, ಅಥವಾ ಕೌಂಟ್ ಇರುತ್ತೆ ಅದರಲ್ಲಿ ಮೊಟಿಲಿಟಿ ಇರೋದಿಲ್ಲ. ಕೆಲವೊಂದು ಮೊಟಿಲಿಟಿ ಇದ್ದರೂ ಕೂಡ ಕೆಲವೊಂದು ಹೆಡ್ ಸರಿ ಇರೋಲ್ಲ, ಬಾಡಿ ಸರಿ ಇರೋಲ್ಲ, ಟೇಲ್ ಸರಿ ಇರೋಲ್ಲ. ಈ ಥರ ಎಲ್ಲ ತಾವು ನೋಡಿರ್ಬೋದು. ಅಜೂಸ್ಪರ್ಮಿಯಾ, ಒಲಿಗೋಸ್ಪರ್ಮಿಯಾ, ಅಸ್ಥೆನೋಜಸ್ಪರ್ಮಿಯಾ ಅಂತೆಲ್ಲ ತುಂಬಾ ಸರಿ ಇದೆಲ್ಲ ತಾವು ಕೇಳ್ತಾ ಇರ್ತೀರ. ಅದರಲ್ಲೂ ಕೂಡ ಗಂಡಸರಲ್ಲೂ ಕೂಡ ಹಾರ್ಮೋನ್ ವ್ಯತ್ಯಾಸಗಳು ಕೂಡ ತುಂಬ ಆಗುತ್ತೆ. ಥೈರಾಯ್ಡ್ ಇರ್ಬೋದು, ಟೆಸ್ಟೆಸ್ಟ್ರಾನ್ ಇರ್ಬೋದು, ಅಥವಾ FSH, LH, ಪ್ರೊಲ್ಯಾಕ್ಟಿನ್, ಪ್ರತಿಯೊಂದು ಕಡೆಯೂ ತಾವು ಕೇಳ್ತೀರ ಇದೆಲ್ಲ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರೆ, ಅದಕ್ಕೆ ನಮಗೆ ಮಗು ಆಗ್ತಾಯಿಲ್ಲ. ಆಮೇಲೆ ತಾವು ಎಷ್ಟೊಂದು ಸರಿ ನೋಡಿರ್ಬೋದು, ಏನೆಲ್ಲ ಪ್ರಯತ್ನ ಪಟ್ಟಾಗ ಆಗದೆ ಇರುವಾಗೆ ಡಾಕ್ಟ್ರ್ ಹೇಳೋದು ಒಂದೇ ಒಂದು ಮಾತು, ಡೋನರ್ ಸ್ಪರ್ಮಿಗೆ ಹೋಗಿ ಅಥವಾ ಡೋನರ್ ಎಗ್ಗಿಗೆ ಹೋಗಿ, ಅಂದರೆ ನಿಮ್ಮ ಸ್ಪರ್ಮಿಂದ ಮಗು ಆಗಲ್ಲ, ಬೇರೆ ಸ್ಪರ್ಮ್ನ ಹಾಕಬೇಕು ಅಂತ ಹೇಳ್ತಾರೆ. ನಿಮ್ಮ ಎಗ್ಗಲ್ಲಿ ಮಗು ಆಗ್ತಾಯಿಲ್ಲ, ಬೇರೆ ಎಗ್ನ ತೊಗೋಬೇಕು ಅಂತ. ಸೊ ಎಷ್ಟಾದರೂ ಅದೊಂದು ಸೈಕಾಲಜಿಕಲ್ ಬ್ಯಾರಿಯರ್ ಆಗಿಬಿಡುತ್ತೆ. ಯಾಕಂದ್ರೆ ನಾವೆಲ್ಲ ಏನನ್ನೋದು, ನಾವು ನಮ್ಮದೊಂದು ಸುಖವಾದಂಥ ಒಂದು ಸಂಸಾರ ಇದ್ಮೇಲೆ ನಮ್ಮದೇ ಆದಂಥ ಒಂದು ಸ್ಪರ್ಮಿಂದ, ನಮ್ಮದೇ ಆದಂಥ ಒಂದು ಎಗ್ಗಿಂದ ನಮ್ಮ ಮಗು ಹುಟ್ಟಿದರೆ ತುಂಬ ಒಳ್ಳೆಯದು ಅಂತ ತುಂಬ ಜನರ ತಲೆಯಲ್ಲಿ ಅದು ಕೊರಿತಾ ಇರುತ್ತೆ. ಇದೇನಪ್ಪ, ಇದ್ದಕ್ಕಿದ್ದಂಗೆ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೆ ಡಾಕ್ಟ್ರ್ ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೂಡ ನಿಮಗೆ ಮಗು ಆಗಿಲ್ಲ, ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮ ಶತಾಯುನಲ್ಲಿ 125 ವರ್ಷದಿಂದ 95%ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಪರ್ಸಂಟೇಜ್ ರಿಸಲ್ಟ್ಸ್ ಏನಿದೆ ಈ ಇನ್ಫರ್ಟಿಲಿಟಿ ಕೇಸಲ್ಲಿ, ತಾವು ಅನ್ಬೋದು ಅದು ಹೆಂಗೆ ಡಾಕ್ಟ್ರೇ, ಬೇರೆ ಕಡೆನೂ ಕೂಡ ಇದೇ ಥರ ಹೇಳಿದ್ರು ನಾವು ಹೋಗಿದ್ವಿ, ಅಲ್ಲಿ ಮಕ್ಕಳಾಗಿಲ್ಲ ಅಂತ. ನಮ್ಮ ಹತ್ರ ಬರೋರು ಆಲ್ಮೋಸ್ಟ್ 100%, ಅಂದರೆ ಒಬ್ಬರು ಕೂಡ ಡೈರೆಕ್ಟಾಗಿ ಬರೋದಿಲ್ಲ, ಪ್ರತಿಯೊಂದು ಟ್ರೈ ಮಾಡೇ ಬಂದಿರ್ತಾರೆ. ನ್ಯಾಚುರಲಾಗಿ ಟ್ರೈ ಮಾಡಿರ್ತಾರೆ, ಒಂದಷ್ಟು ಮೆಡಿಸಿನ್ ತೊಗೊಂಡು ಟ್ರೈ ಮಾಡಿರ್ತಾರೆ. ಎಷ್ಟೊಂದು ಜನ ನಾವು ಕೇರಳಕ್ಕೆ ಹೋಗಿದ್ದೀವಿ ಡಾಕ್ಟ್ರೇ, ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟು ತೊಗೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಕೆಲವರು IUI ಮಾಡಿರ್ತಾರೆ, ಅಲ್ಲಿ ಸಕ್ಸಸ್ ಆಗೋಲ್ಲ. IVF ಮಾಡಿರ್ತಾರೆ, 1, 2, 3, 5, 7 ಫೇಲ್ಯೂರ್ IVF ಆದಾಗ ಕೂಡ ನಮ್ಮ ಹತ್ರ ಬಂದಾಗೆ ಮಕ್ಕಳಾಗಿರೋದು ಉಂಟು. ಎಲ್ಲ ಕಡೆ ಪ್ರಯತ್ನ ಪಟ್ಟ ಮೇಲೆ ಎಲ್ಲೂ ರಿಸಲ್ಟ್ ಸಿಗದೇ ಇರುವಾಗ ಈ ಥರ ಎಲ್ಲೋ ಹುಡುಕ್ತಾ ಇರ್ತಾರೆ, ಏನಾದರೂ ಒಂದು ಹೋಪ್ ಸಿಗುತ್ತೆಯಾ, ಎಲ್ಲಾದರೂ ಒಂದು ಆಸೆ ಇದೆಯಾ ನಮ್ಮ ಲೈಫಲ್ಲೂ ಅಂತ. ನೋಡಿದಾಗೆ ಅವರಿಗೆ ಸಿಗೋದು ಈ ಶತಾಯುದ ಬಗ್ಗೆ ಒಂದು ನೋಡಿರ್ತಾರೆ ಎಲ್ಲಾದರೂ, ಅಥವಾ ಯಾರೋ ಹೇಳಿರ್ತಾರೆ, ಎಲ್ಲೋ ಕೇಳಿರ್ತಾರೆ, ಆವಾಗೆ ನಮ್ಮ ಹತ್ರ ಬರೋದು. ಸೊ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಏನೂ ಹೆದರ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ಇರ್ತಕ್ಕಂಥ ಪ್ರತಿಯೊಂದು ಟೆಸ್ಟ್ ರಿಪೋರ್ಟ್ಸ್ ಏನಿದೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ನಮ್ಮ ಡಾಕ್ಟ್ರ್ ಹತ್ರ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಎಷ್ಟೊಂದು ಸರಿ ಇವನ್ ನನಗೂ ಕೂಡ ಕನೆಕ್ಟ್ ಮಾಡ್ತಾರೆ, ಕರೆಕ್ಟಾಗಿ ಹೇಳ್ತಾರೆ ನಿಮ್ಮ ರಿಪೋರ್ಟ್ಸ್ ನೋಡಿ ಮಗು ಆಗುತ್ತಾ ಇಲ್ವಾ, ಅಥವಾ ರಿಪೋರ್ಟ್ಸಲ್ಲಿ ಇನ್ನೇನೇನು ಟೆಸ್ಟ್ಗಳು ಮಾಡಿಸ್ಬೋದು. ಯಾಕಂದರೆ ನಾವು ಈ TV9 ಜೊತೆ ಸೇರ್ಕೊಂಡ್ಬಿಟ್ಟು ಈ ಥರ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ ನಾವು. ಅದರಲ್ಲಿ ನಾನು ಅದನ್ನೇ ಹೇಳೋದು, ಎಲ್ಲಾದರೂ ನಿಮ್ಮದು ಫೇಲ್ ಆಗಿದೆ, IVF ಫೇಲ್ ಆಗಿದೆ ಅಂದರೆ ಅದು ಡೆಡ್ ಎಂಡ್ ಅಲ್ಲ, ಅಲ್ಲಿಂದ ನಿಮ್ಮ ಲೈಫ್ ಜರ್ನಿ ಶುರು. ಯಾಕಂದರೆ ವರ್ಲ್ಡಲ್ಲಿ ದೇವರು ಎಷ್ಟೊಂದು ಆಪ್ಷನ್ ಕೊಟ್ಟಿದ್ದಾನೆ, ನಮಗೆ ಗೊತ್ತಿಲ್ಲ, ಅದರ ಅರ್ಥ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ. ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಹೆದರ್ಕೊಳ್ಳೋಂಥದ್ದು ಏನು ಬೇಡ. ಯಾಕಂದರೆ ನಮ್ಮ ಹತ್ರ ಮೆಜಾರಿಟಿ ಜನ ಬರೋರು ನ್ಯಾಚುರಲ್ ಟ್ರೈ ಮಾಡಿರ್ತಾರೆ, ಮೆಡಿಸಿನ್ ತೊಗೊಂಡು ಟ್ರೈ ಮಾಡಿರ್ತಾರೆ, IUI ಫೇಲ್ ಆಗಿರುತ್ತೆ, IVF ಫೇಲ್ ಆಗಿರುತ್ತೆ, ಮಲ್ಟಿಪಲ್ IVF ಫೇಲ್ಯೂರ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಶತಾಯುನಲ್ಲಿ ಟ್ರೀಟ್ಮೆಂಟ್ ಇದೆ. ಗಂಡಸರಲ್ಲಿ ಬಂಜತನ ಇರ್ಬೋದು, ಹೆಣ್ಮಕ್ಳಲ್ಲಿ ಬಂಜತನ ಇರ್ಬೋದು. ಹೆಣ್ಮಕ್ಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅವ್ರದ್ದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಒಬೆಸಿಟಿ ಪ್ರಾಬ್ಲಮ್ಮು,
PCOD, ಸೈಕಲ್ ಸರಿ ಆಗ್ತಾ ಇಲ್ಲ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಎಗ್ ರಿಲೀಸ್ ಆಗ್ತಾ ಇಲ್ಲ, ಎಂಡೋಮೆಟ್ರಿಯಲ್ ಲೈನಿಂಗ್ ಸರಿ ಇಲ್ಲ ಒಂದು ಸರಿ ಪ್ರೆಗ್ನೆನ್ಸಿ ಆಗಿತ್ತು, ಅಬೋರ್ಷನ್ ಆಗೋಯ್ತು, ಯಾವುದೇ ಥರದ್ದು ಪ್ರಾಬ್ಲಮ್ ಇರಲಿ ಹೆಣ್ಮಕ್ಳಲ್ಲಿ ಡಾಕ್ಟರ್ ಅನಿತಾ ಅಂತ ಶತಾಯುನಲ್ಲಿ ಸಿಗ್ತಾರೆ. ನೀವು ಈ ನಂಬರ್ಗೆ ಫೋನ್ ಮಾಡಿದರೆ ಅವ್ರ ಜೊತೆ ಕೂಡ ತಾವು ಆನ್ಲೈನ್ ಕನ್ಸಲ್ಟೇಷನ್ನ ಮಾಡಿ ತಮ್ಮ ಟ್ರೀಟ್ಮೆಂಟ್ನ ತರಿಸ್ಕೋಬೋದು. ಗಂಡು ಮಕ್ಕಳಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ನಮ್ಮದು ಎರೆಕ್ಟೈಲ್ ಡಿಸ್ಫಂಕ್ಷನು, ಪ್ರಿಮೇಚರ್ ಇಜಾಕ್ಯುಲೇಷನು, ಅಜೂಸ್ಪರ್ಮಿಯಾ ಅಥವಾ ಒಲಿಗೋ ಅಸ್ಥೆನೋಸ್ಪರ್ಮಿಯಾ ಇರ್ಬೋದು. ಅಂದರೆ ಕೌಂಟೇ ಇರೋದಿಲ್ಲ, ಝೀರೋ ಕೌಂಟ್ ಇರುತ್ತೆ. ಝೀರೋ ಕೌಂಟ್ ಇದ್ದರೆ ಮಗು ಹೆಂಗಾಗುತ್ತೆ ಅಂತ ತಾವು ಅನ್ಕೋಬೋದು. ಅದಕ್ಕೆ ಅಂತಲೇ ನಮ್ಮಲ್ಲಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಇದೆ. ಯಾಕೆ ಶತಾಯುನಲ್ಲಿ 125 ವರ್ಷದಿಂದ ಮಕ್ಕಳಿಲ್ಲದೆ ಇರೋರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ನಾವು ತುಂಬ ರಿಸರ್ಚ್ಗಳನ್ನು ಮಾಡಿದ್ದೀವಿ. ಸೊ ಹಾಗಾಗಿ 100% ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗ್ತಕ್ಕಂಥದ್ದು ನಮ್ಮ ಶತಾಯುನಲ್ಲಿ. ಯಾಕೆ ನನ್ನ ಹತ್ರ ಮೆಜಾರಿಟಿ ಕೇಸ್ ಬರೋದೇ ಅಜೂಸ್ಪರ್ಮಿಯಾ, ಝೀರೋ ಕೌಂಟ್ ಇರೋರು. ಯಾಕೆ ಎಲ್ಲೇ ವರ್ಲ್ಡಲ್ಲಿ ಹೋಗಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಎಕ್ಸೆಪ್ಟ್ ಆಯುರ್ವೇದ, ಯುನಾನಿ. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದೇನಿಲ್ಲ. ಒಂದು ಸರಿ ಈ ನಂಬರ್ಗೆ ಎಲ್ಲ ಡೀಟೇಲ್ಸ್ ಕಳಿಸಿ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ, ಡಾಕ್ಟ್ರ್ ಹೇಳ್ತಾರೆ. ನಮ್ಮಲ್ಲಿ ಏನಿದೆ ಹಾಗಾದ್ರೆ ಅದು ಏನು ಯೂನಿಕ್ ಟ್ರೀಟ್ಮೆಂಟು? ಇನ್ಫರ್ಟಿಲಿಟಿಗೆ ಅಂತಲೇ ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಒಂದಿದೆ, ಅದನ್ನು ಫಸ್ಟು ಮಾಡ್ತೀವಿ. ಅದು ಮಾಡ್ತಾ ಇದ್ದಂಗೆ ನಿಮ್ಮದು 90% ಪ್ರಾಬ್ಲಮ್ಸು ಕಂಟ್ರೋಲ್ಗೆ ಬರುತ್ತೆ. ಆಮೇಲೆ ಇನ್ನೊಂದು 10-20% ರಿಪೀಟೆಡ್ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ. ಮೆಡಿಸಿನಲ್ಲಿ ಅದ್ರದ್ದು ಕೌಂಟು ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿ ಸ್ಪಮ್ಮು ತಾವು ತೆಕ್ಕೋಬೋದು. ಎಷ್ಟೊಂದು ಜನ ಇವನ್ 3 ಫೇಲ್ಡ್ IVF ಆಗಿರೋರು ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ನಾವು ಶತಾಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಹೇಗೆ ಕೊಡ್ತೀರಾ ಡಾಕ್ಟ್ರೇ ಅಂದರೆ, ಬೆಂಗಳೂರಲ್ಲಿ ನಮ್ಮದು 16 ಕಡೆ ಕ್ಲಿನಿಕ್ಗಳಿದೆ. ಯಾವುದಾದ್ರೂ ಒಂದು ಕ್ಲಿನಿಕ್ಕು ನಿಮ್ಮ ಮನೆ ಹತ್ರ ಇರುತ್ತೆ. ಇಲ್ಲ ಡಾಕ್ಟ್ರ್ ನಾವು ಬೆಂಗಳೂರಲ್ಲಿ ಇಲ್ಲ, ನಾವು ದೂರ ಇದ್ದೀವಿ ಅಂತಂದರೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಎಷ್ಟೊಂದು ಸರಿ ಆನ್ಲೈನ್ ಕನ್ಸಲ್ಟೇಷನಲ್ಲಿ ನೀವು ರಿಪೋರ್ಟ್ಸ್ ಕರೆಕ್ಟಾಗಿ ಕಳಿಸ್ತು ಅಂತಂದರೆ ಕನ್ಸಲ್ಟೇಷನ್ ಮಾಡಿಬಿಟ್ಟು ಮೆಡಿಸಿನ್ನ ಕೊರಿಯರ್ ಮುಖಾಂತರ ನಿಮಗೆ ಮನೆಗೂ ಕೂಡ ಕಳಿಸ್ತೀವಿ. ಊರಲ್ಲೇ ಇದ್ಕೊಂಡು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ನನಗೆ ಅಲ್ಲೇ ಬೆಂಗಳೂರಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು, ಉಳ್ಕೊಳ್ಳೋಕೆ ಏನಾದರೂ ಇದೆಯಾ ಅಂತಂದರೆ, ನಮ್ಮದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ರಿಟ್ರೀಟ್ ಅಂತ ಇದೆ. ಅಲ್ಲಿ ಉಳ್ಕೊಂಡು ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದರಲ್ಲೂ ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಇದ್ದರೆ ನಿಮಗೆ ಟ್ರೀಟ್ಮೆಂಟು ಫ್ರೀ ಆಗುತ್ತೆ. NABH ಅಕ್ರೆಡಿಷನ್ ಇರೋ ತುಂಬ ಬ್ಯೂಟಿಫುಲ್ ಆಗಿರೋ ಹಾಸ್ಪಿಟಲ್ ಇದೆ, ಆಯುರ್ವೇದ, ಯೋಗ, ನ್ಯಾಚುರೋಪತಿ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 3 ಕಡೆ ಬೆಟ್ಟ, 1 ಕಡೆ ಕೆರೆ, ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ, ಟ್ರೀಟ್ಮೆಂಟ್ಸ್ ತೊಗೊಳ್ತಾರೆ. ನಿಮಗೇನಾದರೂ ಝೀರೋ ಕೌಂಟ್ ಇದ್ದು ಫೇಲ್ಡ್ IVF ಆಗಿದೆ, ಕನ್ಸೀವ್ ಆಗೋಕ್ಕಾಗ್ತಾಯಿಲ್ಲ, ಮಕ್ಕಳಾಗ್ತಾಯಿಲ್ಲ ನಮಗೆ ಅಂದರೆ ಇನ್ಮೇಲೆ ಮಾತ್ರ ಹೆದರ್ಕೋಬೇಡಿ. ತಮ್ಮದಿರೋ ರಿಪೋರ್ಟ್ಸ್ನ ಕಳಿಸಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಆರಾಮಾಗಿ ಮಗು ಪಡ್ಕೋಬೋದು. ಅದರಲ್ಲೂ ಕೂಡ ನಿಮ್ಮದೇನಾದರೂ ಸಿಂಪಲ್ ಆಗಿದೆ, ಅಂಥ ಮೇಜರ್ ಇಶ್ಯೂ ಇಲ್ಲ ಅಂತಂದರೆ ಸ್ವಲ್ಪ ವಾಕಿಂಗ್ ಮಾಡಬೇಕು, ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು, ದಿನ ಹೈ ಪ್ರೋಟೀನ್ ಫುಡ್ ತೊಗೊಳ್ಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು, ಟೀ ಕಾಫಿ ಬಿಟ್ಟುಬಿಡಿ, ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಇಂಥದ್ದೆಲ್ಲ ಅವಾಯ್ಡ್ ಮಾಡಿ, ನೀರು ಜಾಸ್ತಿ ಕುಡ್ಕೊಂಡು ಟೈಮಿಗೆ ಊಟ ಮಾಡಿ, ಸರಿಯಾಗಿ ನಿದ್ರೆ ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ, ಸರಿಯಾದ ಫುಡ್ ತೊಗೊಳ್ಳಿ, ಆಟೋಮೆಟಿಕ್ಕಾಗಿ ಮಗು ಆಗುತ್ತೆ. ಬೈ ಚಾನ್ಸ್ ಆಗ್ತಾಯಿಲ್ಲ ಅಂದರೆ ಹೆದರ್ಕೊಳ್ಳೋದು ಬೇಡ, ರಿಪೋರ್ಟ್ಸ್ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಿಮಗೆ ಮಗು ಆಗುತ್ತೆ.